ನಮ್ಮ ಜೊತೆ ಇದ್ದಾರೆ ಇವತ್ತು ಕರ್ನಾಟಕದ ಖ್ಯಾತ ರ್ಯಾಪರ್ ಚಂದನ್ ಶೆಟ್ಟಿ ಅವರು. ಬನ್ನಿ ಅವರ ಸೂತ್ರಧಾರಿ ಹಾಗೂ ಅವರ ಮುಂದಿನ ಯೋಜನೆ ಬಗ್ಗೆ, ಅವರ ಪ್ರೋಗ್ರಾಮ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹಲವಾರು ಹೆಣ್ಣು ಮಕ್ಕಳ ನಿದ್ದೆಗೆಡಿಸಿದ್ದಕ್ಕೆ ನೀವೇ ಸೂತ್ರಧಾರಿ. ಹಾಗೇನಿಲ್ಲ. ಸೂತ್ರಧಾರಿ ಸಿನಿಮಾ ನನ್ನ ಮೊದಲನೆಯ ಒಬ್ಬ ನಾಯಕ ನಟನಾಗಿ ಬರ್ತಾ ಇರುವಂತ ಸಿನಿಮಾ ಇದು. ಸೊ ಸೂತ್ರಧಾರಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಒಂದು ಕ್ರೈಮ್ ಥ್ರಿಲ್ಲರ್, ಒಂದು ವಿಭಿನ್ನವಾದಂತಹ ಕ್ರೈಮ್ ಥ್ರಿಲ್ಲರ್. ಇದರಲ್ಲಿ ಏನಕ್ಕೆ ನಾನು ಆಕ್ಚುಲಿ ಏನಕ್ಕೆ ಈ ಕಥೆನ ಇಷ್ಟಪಟ್ಟೆ, ಈ ಸಿನಿಮಾದಲ್ಲಿ ನಾನು ನಟಿಸ್ಬೇಕು ಅಂತ ನಾನೇ ಕನ್ಕೊಂಡೆ ಅಂತ ಹೇಳಿದ್ರೆ, ಇದರಲ್ಲಿ ಕೊಲೆ ಆಗೋರು ಅವರಾಗೆ ಅವ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ. ಅಂದ್ರೆ ಒಬ್ಬ ಕಿಲ್ಲರು ಒಬ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಾನೆ, ಇವ್ರು ಸಾಯ್ಬೇಕು ಅಂತ. ಅವ್ರು ಯಾರು ಸಾಯ್ಬೇಕು ಅಂತ ಇವ್ನು ಅನ್ಕೊಂತಾನೆ, ಅವ್ರಾಗೆ ಅವ್ರು ಸತ್ತೋಗ್ತಾ ಇರ್ತಾರೆ. ಸೊ ಇದು ಹೇಗ್ ನಡೆಯುತ್ತೆ, ಈ ಕೊಲೆಗಳು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಹುಡುಕಾಟ, ಅದನ್ನ ಜನಗಳು ಹೇಳ್ಬೇಕು ನಾನು ಆಕ್ಟಿಂಗ್ ಮಾಡಿದೀನೋ ಇಲ್ವೋ ಅಂತ. ಸೊ ನಾನು ಆಕ್ಟಿಂಗ್ ಮಾಡೋಂತ ಪ್ರಯತ್ನ ಮಾಡಿದ್ದೀನಿ. ಸರ್, ಹುಬ್ಳಿ ಅಂದ್ರೆ ಎಲ್ಲರಿಗೂ ಫೇವರೇಟ್. ಸೊ ನೀವು ಇವತ್ತು ನಿಮ್ ಸೂತ್ರಧಾರಿ ಪ್ರಮೋಷನ್ ಬಂದಿದ್ದೀರಿ, ಏನ್ ಹೇಳ್ತೀರಿ ಹುಬ್ಳಿ ಜನತೆಗೆ? ಹುಬ್ಳಿ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟನೇ, ನನ್ನ ಹಾಡುಗಳನ್ನೆಲ್ಲ ನೀವು ಎಂಜಾಯ್ ಮಾಡಿದೀರಾ, ಪ್ರತಿಯೊಂದು ಫಂಕ್ಷನ್ ಗಳಲ್ಲಿ ಹಾಕೊಂಡಿದೀರಾ, ನಿಮ್ ಬರ್ತ್ಡೇ ಪಾರ್ಟಿಗಳಲ್ಲಿ ಹಾಕೊಂಡಿದೀರಾ, ಮದ್ವೆ ಫಂಕ್ಷನ್ ಗಳಲ್ಲಿ ಹಾಕೊಂಡು ನಿಮ್ಮ ಫಂಕ್ಷನ್ ಗಳಲ್ಲಿ ನನ್ನೊಬ್ಬನಾಗಿ ಮಾಡ್ಕೊಂಡಿದೀರಾ. ಸೊ ನಿಮ್ಮ ಪ್ರೀತಿನ ನನಗೆ ಕೊಡಿ. ಇವಾಗ ಕೇಳ್ಕೊಳ್ತಾ ಇದೀನಿ. ಮೇ 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಿದೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ.